ಹಾಯ್ ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಇವತ್ತು ಸಾಯಂಕಾಲ ನಾನು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೊರಟೆ. ಆ್ಯಕ್ಚುಲಿ ಬೆಳಿಗ್ಗೆನೇ ಹೋಗಬೇಕಿತ್ತು. ಬೆಳಿಗ್ಗೆ ಹೋಗ್ಬೇಕಾದ್ರೆ ನಾನು ಒಬ್ಬಳೇ ಹೋಗಬೇಕು. ಅದಕ್ಕೆ ಈಗ ನನ್ನ ಚಿಕ್ಕವನು ಸ್ಕೂಲಿಂದ ಬಂದಾದಮೇಲೆ ಅವನು ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಅದಾದಮೇಲೆ ಅವನು ಬಂದು ಅವನಿಗೆ ಇಷ್ಟು ಹೊತ್ತು ವೆಯ್ಟ್ ಮಾಡಿದೆ. ಅದಾದಮೇಲೆ ಈಗ ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಬಂದ. ಅದಕ್ಕೆ ಇವಾಗ ಹೊರಟಿದ್ದಾಯ್ತಾ. ಇಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ಯಶವಂತಪುರ ಕಡೆಯೇ ನಾನು ಹೋಗೋದು. ನಮ್ಮ ಮನೆ ಮುಂದೆ ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಫುಲ್ಲು ಧೂಳಾಯ್ತಾ. ಅದಕ್ಕೆ ಗಾಡಿ ಕೂಡ ಆಚೆ ನಿಲ್ಲಿಸಿದ್ರೆ ಗಾಡಿಯೆಲ್ಲ ಫುಲ್ಲು ಧೂಳಾಗುತ್ತದೆ. ನಮಗೆ ಸೆಲ್ಲರಿಂದ ಗಾಡಿ ತೆಗಿಯೋಕ್ಕಾಗಲ್ಲ, ಏನಿಲ್ಲ, ಫುಲ್ಲು ಬ್ಲಾಕ್ ಆಗ್ಬಿಟ್ಟೈತೆ. ಅದರಿಂದ ಇನ್ನು ಆ ಕೆಲಸ ಮುಗಿಯೋ ತನಕ ನಮಗೆ ಕಷ್ಟನೇ. ಅದಾದಮೇಲೆ ನಾನು ಹೋಗೋ ದಾರಿಯಲ್ಲಿ ಸ್ವಲ್ಪ ಹಂಗೆ ವ್ಯೂ ತೋರಿಸ್ಕೊಂಡು ಹೋಗೋಣ ಅಂತ ವೀಡಿಯೋ ಮಾಡ್ತಿರೋದು ಆಯಿತಾ. ಬೆಂಗಳೂರು ನೋಡದೇ ಇರೋರಿಗೆ ಇದೊಂದು ವ್ಯೂ ಆಗುತ್ತಲ್ಲ ಅಂತ ನಾನು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಿರೋದು. ನಾನು ಇವತ್ತು ಹೋಗ್ತಿರೋದು ಇಲ್ಲಿ ಯಶವಂತಪುರ ಹತ್ರ ವೈಷ್ಣವಿ ಅಂತಿದೆ ಅಲ್ಲ, ಅದರಲ್ಲಿ ಹೋಗೋಣ ಅಂತ. ಅಲ್ಲಾದರೆ ಮ್ಯಾಕ್ಸು ಮತ್ತು ತುಂಬ ಔಟ್ಲೆಟ್ಗಳಿದೆ, ಅದಕ್ಕೆ ಅಲ್ಲೂ ಹೋಗೋಣ ಅಂತ ಹೊರಟಿದ್ದು. ಆದರೆ ಈಗ ಸಾಯಂಕಾಲ ಟೈಮ್ ಅಲ್ವಾ, ಫುಲ್ಲು ರಶ್ ಇರ್ತದೆ. ಕೆಲಸ ಬಿಟ್ಟು ಬರೋ ಟೈಮ್ ಅಲ್ವಾ ಸಾಯಂಕಾಲ ಟೈಮು. ಈಗ ಸಾಯಂಕಾಲ ಟೈಮು ಈ ರೋಡು ಹೋಗ್ಬೇಕಂದ್ರೇ ನನಗೆ ಬೇಜಾರು, ಏಕೆಂದರೆ ಫುಲ್ಲು ರಶ್ ಇರುತ್ತೆ. ಏಕೆಂದರೆ ನಮಗೆ ಓಡಾಡಲಿಕ್ಕೆ ಆಗಲ್ಲ, ಆ ಥರ ರಶ್ ಇರ್ತದೆ. ಅದಕ್ಕೆ ನಾನು ಸಾಯಂಕಾಲ ಟೈಮ್ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ. ಆದರೆ ಈಗ ಹೋಗಲೇಬೇಕಂತ ಹೊರಟಿದ್ದು, ಇಲ್ಲಾಂದರೆ ನಾನು ಹೋಗ್ತಾನೆ ಇರಲಿಲ್ಲ. ಹೋಗೋ ದಾರಿಯಲ್ಲಿ ಸುಮ್ಮನೆ ನಿಮಗೆ ಸ್ವಲ್ಪ ವ್ಯೂ ತೋರಿಸ್ತಾ ಇರೋದು. ನಾನೀಗ ಒಳಗಡೆ ರೋಡಿಂದ ಹೋಗ್ತಿರೋದ್ರಿಂದ ಅಷ್ಟು ಟ್ರಾಫಿಕ್ ನಿಮ್ಗೆ ಗೊತ್ತಾಗ್ತಿಲ್ಲ. ಆದರೆ ನಾನು ಮೇನ್ ರೋಡಲ್ಲಿ ಇವಾಗ ನೀವು ನೋಡಿ ಹೆಂಗಿರುತ್ತದೆ ರೋಡು ಅಂದರೆ, ಸಾಯಂಕಾಲ ಟೈಮು ನಮ್ಗೆ ಓಡಾಡಲಿಕ್ಕೆ ಆಗಲ್ಲ, ಅಷ್ಟು ರಶ್ ಇರ್ತದೆ. ಏಕೆಂದರೆ ಜನ ಇಷ್ಟೊಂದು ಗಾಡಿಗಳು, ಅಪ್ಪ ಬೇಡ, ನಮಗೆ ನೋಡಿದ್ರೇ ಭಯ ಆಗುತ್ತದೆ. ಅದಕ್ಕೆ ಆವಾಗಿಂದ ನನ್ನ ಚಿಕ್ಕವನಿಗೆ ಹೇಳ್ತೆ, ಸ್ವಲ್ಪ ಬೇಗ ಹೊರಡು ಅಂದರೆ ಅವನು ಕೇಳಲೇ ಇಲ್ಲ. ಸ್ವಲ್ಪ ಬೇಗ ಹೊರಟಿದ್ರೆ ಇನ್ನೂ ಒಂದು 4 o'clock, ಹಂಗೆ 4:30 ಆ ಟೈಮ್ ಅಂದರೆ, ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು 5 o'clock ಆ ಟೈಮ್ ಅಂದರೂ ಅಷ್ಟು ರಶ್ ಇರಲ್ಲ. ಈಗ ನೋಡಿ, ನಾನು ಮೇನ್ ರೋಡ್ ಹತ್ರ ಬಂದಿದ್ದೀನಿ. ನಾನಿದು ತುಮಕೂರು ರೋಡು ಹೈವೇ, ಇದು ಯಶವಂತಪುರ ಹೋಗೋ ರೋಡ್, ಇದು CMD ಹತ್ರ ನಾನು ಬಂದಿರೋದು. ಇಲ್ಲಿ ನೋಡಿ ಆ ರೋಡು ಎಷ್ಟು ಬ್ಲಾಕ್ ಆಗಿದೆ, ಎಷ್ಟು ಕಿಲೋಮೀಟ್ರ್ ದೂರದಲ್ಲಿ ಗಾಡಿಗಳು ನಿಲ್ಲಿಸೈತೆ. ನಾನು ಇದು ಈಗ ಸೈಡಲ್ಲಿ ಸರ್ವಿಸ್ ರೋಡು ಕಡೆಯಿಂದ ನಾನು ಈ ಕಡೆಯಿಂದ ಬಂದಿರೋದ್ರಿಂದ, ಮತ್ತು ಟೂ ವೀಲರ್ ಅಲ್ವಾ, ಟೂ ವೀಲರು ನಮಗೆ ಸ್ವಲ್ಪ ನಿಧಾನ ಓಡಿಸಿ ಬರ್ಬೋದು. ಏಕೆಂದರೆ ಟೂ ವೀಲರ್ಲಿ ಬರೋ ಥರ ನಮಗೆ 4 ವೀಲರ್ಲಿ ಬರಲಿಕ್ಕಾಗಲ್ಲ. ಆದರೂ ನಾನಿಲ್ಲಿ ಗುರುಂಟಪಾಳ್ಯ ಇಲ್ಲಿ ಸರ್ಕಲ್ ಹತ್ರ ಬಂದಾಗ ಅಲ್ಲೂ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಆಯಿತು. ಅದು ಸಿಗ್ನಲಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋ ಥರ ಆಯಿತು. ಆದರೂ ಅಲ್ಲಿ ಅಷ್ಟು ಟೈಮು ಆಗಿಲ್ಲ. ಆದರೆ ನಾನು CMD ಹತ್ರನೇ ತುಂಬ ಟೈಮು ನಮಗೆ ವೇಸ್ಟ್ ಆಗಿದ್ದು. ಅದಾದಮೇಲೆ ಸೈಡಲ್ಲಿ ಎಲ್ಲ ಸ್ವಲ್ಪ ವ್ಯೂ ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ. ಹೇಗೋ ನಾವು ಇಲ್ಲಿ ರೀಚ್ ಆಯಿತು, ಆ ಟ್ರಾಫಿಕ್ ಎಲ್ಲ ದಾಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇನ್ನು ಹೋಗಿ ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಇಲ್ಲಿ ಹತ್ರ ಬರೋಷ್ಟಿಗೆ ನಮ್ಮ ಮನೆಯವ್ರು ಮನೆ ಹತ್ರ ಬಂದಿದ್ದಾರೆ ಅಂತ ಫೋನ್ ಮಾಡಿದರು. ಅದಕ್ಕೆ ಈಗ ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಪಾರ್ಕ್ ಮಾಡಿ ಹೋಗೋಣ ಅಂತ. ಇನ್ನು ಇಲ್ಲಿ ಇವ್ರ ಹತ್ರ ಪಾರ್ಕಿಂಗ್ ಚಾರ್ಜ್ ಎಲ್ಲ ಇದು ಮಾಡಿ ಎಲ್ಲ ಹೋಗೋಷ್ಟಿಗೆ ಟೈಮ್ ಆಗುತ್ತದೆ. ನಮ್ಮ ಮನೆಯವರು ಇನ್ನೂ ಲೇಟಾಗಿ ಬರ್ತಾರೆ ಅಂದ್ಕೊಂಡೆ ನಾನು ಹೊರಟಿದ್ದು. ಆದರೆ ಅವರು ನನ್ನ ಬರ್ತಾರೆ ಅಂತ ಅವರು ಬೇಗ ಬಂದಿದ್ದಾರೆ. ಅದಕ್ಕೆ ನಾನು ಅವನಿಗೆ, ಚಿಕ್ಕವನಿಗೆ ಹೇಳ್ತಿದ್ದೆ, ಬೇಗ ಬಾರೋ, ಬೇಗ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬೇಗ ಬಂದುಬಿಡೋಣ ಅಂತ ನಾನು ಅವನಿಗೆ ಹೇಳ್ತಿದ್ದೆ. ಮತ್ತೆ ನಾನು ಅವನಿಗೆ ಅದೇ ಹೇಳ್ತಿದ್ದೆ, ಅಲ್ಲೋ ನಿನಗೆ ಅವಾಗಲೇ ಹೇಳಿದೆ ಅಲ್ಲ ಬೇಗ ಹೋಗೋಣ ಅಂದರೆ, ನೀನು ಕೇಳಿಲ್ಲ. ಬೇಗ ಬಂದಿದ್ದರೆ ಇಷ್ಟು ಟ್ರಾಫಿಕ್ ಇರ್ತಿರ್ಲಿಲ್ಲ, ನಮ್ಮ ಅಪ್ಪ ಬರೋದಕ್ಕಿಂತ ಮುಂಚೆ ಮನೆಗೆ ಹೋಗ್ಬೋದಾಗಿತ್ತಲ್ಲ. ಅಮ್ಮ ಆಗೋಗಿರೋದು ಆಗೋಯ್ತೀನಿ, ಅದ್ರ ಬಗ್ಗೆ ಹೇಳಿ ಏನು ಪ್ರಯೋಜನ, ಬಿಟ್ಟಾಕು ಅಂತ ಅವನ್ನೇ. ಪಾಪ ಅಪ್ಪ ಇರ್ತಾರೆ ಮನೆಯಲ್ಲಿ, ನಾವು ಬೇಗ ಹೋದರೆ ಆಯಿತು, ಪಾಪ ವೆಯ್ಟ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ. ನಾನಿಲ್ಲಿ ಅನ್ಲಿಮಿಟೆಡ್ ಹತ್ರ ಬಂದಿದ್ದು, ಆ ಔಟ್ಲೆಟಲ್ಲಿ ಬಂದಿದ್ದು. ಅದಕ್ಕೆ ಅವರು ಸೇಲ್ಸ್ಗಳ ಹತ್ರ ಕೇಳಿದೆ, ಸೆಟ್ ಡ್ರೆಸ್ ಯಾವ ಕಡೆ ಇದೆ ಅಂತ ಕೇಳಿದ್ರು. ಅದಕ್ಕೆ ಈ ಸೈಡಲ್ಲಿ ಇದೆ ಅಂತಂದರು. ಅದಕ್ಕೆ ನಾನು ಬಂದ ತಕ್ಷಣ ಜಾಸ್ತಿ ಏನು ಹುಡ್ಕೋಕ್ಕೆ ಹೋಗಿಲ್ಲ ಆಯಿತಾ. ಇಲ್ಲಿ ತುಂಬ ಆಫರಲ್ಲಿ ಹಾಕಿದ್ದಾರೆ, ಬಟ್ ಅದೆಲ್ಲ ನಿಧಾನವಾಗಿ ನೋಡೋಷ್ಟು ಪೇಷನ್ಸ್ ಇಲ್ಲ, ಯಾಕೆಂದರೆ ಬೇಗ ವಾಪಸ್ ಹೋಗಬೇಕು. ಅದಕ್ಕೆ ನಾನು ಬಂದ ತಕ್ಷಣ ಒಂದು 2 ಡ್ರೆಸ್ಸು ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ಒಂದು ಪಿಂಕ್ ಇದೊಂದು ತೊಗೊಂಡೆ. ಅದಾದಮೇಲೆ ಇನ್ನೊಂದು ವೇಲಿರೋದು ಇನ್ನೊಂದು ಡ್ರೆಸ್ಸು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಹಂಗೆ 2 ಡ್ರೆಸ್ಸು ಸೆಲೆಕ್ಟ್ ಮಾಡಿಕೊಂಡು ಇನ್ನೂ ಅದೊಂದು ಟ್ರಯಲ್ ನೋಡಿಬಿಟ್ಟು ತೊಗೊಳ್ಳೋಣ ಅಂತ ಬಂದೆ. ಈ ಕಡೆ ಬರೋ ಟೈಮಲ್ಲಿ ತುಂಬ ಪ್ಯಾಂಟು ಎಲ್ಲ ಹಾಕಿದ್ದಾರೆ, ಆಫರ್ ಇತ್ತು. ಬಟ್ಟು ನನಗೆ ನಿಧಾನವಾಗಿ ನೋಡೋಷ್ಟು ಟೈಮ್ ಇರಲಿಲ್ಲ. ಅದಕ್ಕೆ ಸದ್ಯಕ್ಕೆ ಈಗ 2 ಡ್ರೆಸ್ ತೊಗೊಂಡು ಹೋಗೋಣ, ಇನ್ನೊಂದು ಸರಿ ಬರೋಣ ಅಂದ್ಬಿಟ್ಟು ಅದಕ್ಕೆ ನಾನು ಡ್ರೆಸ್ 2 ಸೆಲೆಕ್ಟ್ ಮಾಡಿಬಿಟ್ಟು ಅದೊಂದು ಟ್ರಯಲ್ ನೋಡೋಣ ಫಸ್ಟು. ಏಕೆಂದರೆ ಸೈಜ್ ಎಲ್ಲ ಹೇಗಿರುತ್ತೆ ಏನೋ ಅಂತ ನೋಡಬೇಕಲ್ಲ. ಅದಕ್ಕೆ 2 ಹಾಕಿ ನೋಡಿದೆ, ನನಗೆ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿತ್ತು. ಮೊದಲು ಎಕ್ಸೆಲ್ ಇತ್ತು, ಈಗ ಎಕ್ಸೆಲಿಂದ ಎಲ್ಲಿಗೆ ಬಂದಿದ್ದೀನಿ, ನನಗೆ ಸೈಜು ಕರೆಕ್ಟಾಗಿತ್ತು. ಅದಕ್ಕೆ 2 ಡ್ರೆಸ್ಸು ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಕಡೆ ಬಂದೆ. ಬಿಲ್ಲಿಂಗ್ ಕಡೆ ಬರೋವಾಗ ಇಲ್ಲೂ ಏನೋ ಅಷ್ಟು ರಶ್ ಏನು ಇರಲಿಲ್ಲ, ಅದರಿಂದ ಬೇಗ ಬಿಲ್ಲಿಂಗಿಗೆ ಕೊಟ್ಟೆ. ಅದಕ್ಕೆ ಬಿಲ್ ಮಾಡಿಬಿಟ್ಟು ಕ್ಯಾಶೆಲ್ಲ ಕೊಟ್ಟು ಇಲ್ಲಿಂದ ಈಗ ಹೊರಡಬೇಕು. ಅದಕ್ಕೆ ಅವ್ರಿಗೆ ಕೇಳ್ತಾಯಿದ್ರು ಕವರ್ ಬೇಕಾ ಅಂತ. ನಾನು ಫಸ್ಟು ಬೇಡ ಅಂತ ಹೇಳಿದೆ. ಆಮೇಲೆ ಇದು ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲಲ್ಲ, ಒಂದು ಕವರ್ ಬೇಕಾದರೆ ಮತ್ತೆ ₹7 ಕೊಡಬೇಕು. ಅದಕ್ಕೆ ನಾನು ಸರಿ ಆಯಿತು ಕವರೇ ಕೊಡಿ ಅಂತ ಹೇಳಿಬಿಟ್ಟು ಕವರಲ್ಲಿ ಪ್ಯಾಕ್ ಮಾಡಿ ಕೊಡು ಅಂತ ಹೇಳಿದೆ. ಅದಕ್ಕೆ ಅವರು ಕವರಲ್ಲಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾಯಿದ್ರು. ಅದಕ್ಕೆ ನಾನಲ್ಲಿ ವೆಯ್ಟ್ ಮಾಡ್ತಿದ್ದೆ.
ಅದಾದಮೇಲೆ ಅವ್ರು ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ರು. ಆಮೇಲೆ ಇದು ತೊಗೊಂಡು ಈಗ ಇನ್ನು ಮನೆಗೆ ಹೊರಡಬೇಕು. ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಡ್ರೆಸ್ಸು ಸೆಲೆಕ್ಷನ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದೆ. ಬಟ್ ನನಗೆ ಟೈಮ್ ಆಯಿತು ಅಂತ ನಾನು ಹೊರಟೆ. ಇನ್ನೊಂದು ದಿವಸ ಬರ್ತೀನಿ, ಇನ್ನೊಂದು ಬಂದು ಡೀಟೇಲಾಗಿ ಏನೆಲ್ಲ ಬಟ್ಟೆಗಳು ಏನೋ ಒಂದೆಲ್ಲ ನಿಮಗೆ ತೋರಿಸ್ತೀನಿ, ಆಯಿತಾ. ಅದಾದಮೇಲೆ ನಾನು ಆಚೆ ಬಂದವಾಗ ನನಗಿಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ಕು ಅದು ಇದು ಒಂದು ಸ್ವಲ್ಪ ಕೌಂಟರ್ ನೋಡಿದೆ. ಅದಕ್ಕೆ ಬಂದು ಹೋಗಲಿ ನನಗೊಂದು ಕಲರ್ ಲಿಪ್ಸ್ಟಿಕ್ ಬೇಕಾಗಿತ್ತು. ಆ ಕಲರ್ ಇದೆ ಅಂತ ನೋಡಿದ್ರೆ ಕಲರ್ ಇತ್ತು, ಆದರೆ ರೇಟ್ ಕೆಳಗೆ ನನಗೆ 1000 ರುಪೀಸ್ ಅಂತ 999 ಅಂತಂದರು. ಅದಕ್ಕೆ ಸರಿ ಈಗ ಸದ್ಯಕ್ಕೆ ಬೇಡ. ಮತ್ತು ಇನ್ನೊಂದು ಅಂದರೆ ದೊಡ್ಡ ಟ್ಯೂಬ್ ಅದು, ಅದಕ್ಕೆ ಈಗ ಬೇಡ ಬಿಡಿ, ಆಮೇಲೆ ಏನಾದರೂ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಹೊರಟೆ. ಇನ್ನೂ ಹೊರಡ್ಬಿಟ್ಟು ಇನ್ನು ಅಲ್ಲಿ ಹೋಗಿ ಪಾರ್ಕಿಂಗ್ ಚಾರ್ಜ್ ಎಲ್ಲ ಕೊಟ್ಟು ಅಲ್ಲಿಂದ ಗಾಡಿ ತೊಗೊಂಡು ಹೊರಡಬೇಕು. ಯಾಕೆಂದರೆ ಈಗಲೇ ಟೈಮ್ ಕತ್ಲಾಯಿತು ನೋಡಿ, ಇನ್ನು ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಬಂದು ಪಾರ್ಕಿಂಗ್ ದುಡ್ಡೆಲ್ಲ ಪೇ ಮಾಡಿಬಿಟ್ಟು ಇಲ್ಲಿಂದ ಗಾಡಿ ತೊಗೊಂಡು ಇಲ್ಲಿಂದ ಹೊರಟೆ ನಾವು. ಇಲ್ಲಿಂದ ಈಗ ಟ್ರಾಫಿಕ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿ. ಇಲ್ಲಿ ರೋಡಲ್ಲಿ ಹೇಗಿದೆ ಟ್ರಾಫಿಕ್ ಅಂತ ನೋಡಿ. ಈ ಟ್ರಾಫಿಕ್ ಎಲ್ಲ ದಾಟ್ಬಿಟ್ಟು ಯಾವಾಗ ನಾನು ಮನೆಗೆ ಸೇರ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನೀಗ ಸರ್ವಿಸ್ ರೋಡಲ್ಲೇ ಇರೋದು. ಮೇನ್ ರೋಡಲ್ಲಿ ಬಂದರೆ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ನಾನು ಸರ್ವಿಸ್ ರೋಡ್ ಬಂದಿದ್ದು. ಆದರೆ ಇಲ್ಲೂ ಸಕ್ಕತ್ ರೇಷು. ಹೆಂಗೋ ಈಗ ಇದು ಟ್ರಾಫಿಕ್ ಎಲ್ಲ ದಾಟಿ ಹೋಗಬೇಕು. ನಾನು ಈ ವಿಡಿಯೋಲಿ ವೈಂಡಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೊಸ ವೀಡಿಯೋ ಸಿಗೋ ತನಕ ಟೇಕ್ ಕೇರ್, ಬಾಯ್.